ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಿರೋದು. ನೋಡಿ, ಇಲ್ಲಿ ಕೇರ್ಪುರಂ ಭಾಗದಲ್ಲಿ ಒಂದು 15 ದಿನ ಮುಂಚೆ ಈ ಆಟೋ ಚಾಲಕನಿಗೆ ವೈಟ್ ಬೋರ್ಡ್ ಕಾರನ್ನು ಬಿಟ್ಟು ಕಂಪ್ಲೇಂಟ್ ಕೊಡ್ತೀಯ ನೋಡು, ಏನು ಮಾಡ್ಕೋಬೇಕು ಅಂತ ರೋಡಲ್ಲಿ ಆಕ್ಸಿಡೆಂಟ್ ಮಾಡಿ ಆ ಜಾಗದಲ್ಲಿ ಬಿಟ್ಟು ಹೋಗಿರ್ತಾನೆ. ಅದಾದಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಏನು ಕೇರ್ಪುರಂ ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ಗೆ ಬಂದು ನಾವೊಂದು FIR ಮಾಡ್ತಿರ್ತೀವಿ. ಇವತ್ತು FIR ಕಾಪಿನೂ ಕೂಡ ಕೊಟ್ಟಿದ್ದಾರೆ ಪೊಲೀಸ್ನವರು, FIR ಕಾಪಿನೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಫುಲ್ಲು ತಲೆಯೆಲ್ಲ ಓಪನ್ ಆಗಿದ್ದು ಸ್ಟಿಚೆಲ್ಲ ಹಾಕ್ಸ್ಕೊಂಡು ಮಿನಿಮಮ್ಮು 15 ದಿನ ಮನೇಲಿ ಕೂತಿದ್ದಾರೆ. ಮನೇಲಿ ಕೂತ್ಕೊಂಡು ಅವ್ರಿಗೆ ಊಟಕ್ಕೂ ಒಂದು ಹೊತ್ತು ಊಟಕ್ಕೂ ಕಷ್ಟಪಡ್ತಾರಂಥ ಚಾಲಕನಿಗೆ ಅನ್ಯಾಯ ಮಾಡಿ ಇವಾಗ ಮನೆಯಲ್ಲೇ ಕೂತ್ಕೊಂಡು ಅವ್ನು ಹೇಳ್ತಾನೆ, ಫೋನ್ ಮಾಡಿದ್ರೆ ನೀವೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊತೀನಿ ಅಂತಾನೆ. ಈ ಥರ ಕಚಡ ನನ್ನ ಮಕ್ಕಳು ಈ ಥರ ಒಂದು ಕಷ್ಟದಲ್ಲಿ ತಂದುಬಿಟ್ಟು ಹೋಗಿದ್ದಾರೆ ಆಟೋ ಚಾಲಕನ. ನೋಡಿ, ಒಂದು 15 ದಿನ ಮುಂಚೆ ಆಕ್ಸಿಡೆಂಟ್ ಮಾಡಿ, ಮಧ್ಯೆ ರೋಡಲ್ಲಿ ಆಕ್ಸಿಡೆಂಟ್ ಮಾಡಿ ಹೇಳ್ತಾನೆ. ಇವತ್ತು ಫೋನ್ ಮಾಡಿದ್ರೆ ಇವತ್ತು ನಮ್ಮ ಮಾವನ ಕೇಳ್ಕೊಡ್ತೀನಿ ಮಾತಾಡ್ರಿ ಅಂತ ಅವ್ರ ಮಾವಗೆ ಕಾಲ್ ಮಾಡಿದ್ರೆ ನಾನು ಕೋರ್ಟಲ್ಲಿ ಮಾತಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಈ ಥರ ಒಂದು ಸಂದರ್ಭ ಬಂದಾಗ ದಯವಿಟ್ಟು ಪ್ರತಿಯೊಬ್ಬರನ್ನು ಕೂಡ ಚಾಲಕರು ಎಚ್ಚರಿಸಬೇಕು. ಏಕೆಂದರೆ ಆಕ್ಸಿಡೆಂಟ್ ಆದಂಥ ಜಾಗದಲ್ಲಿ ಅವನ್ನ ಹಿಡಿದು ಅಲ್ಲೇ ಪ್ರಶ್ನೆ ಮಾಡಬೇಕು, ಇಲ್ಲ ಅವತ್ತಿನ ದಿನದಲ್ಲೇ ಸ್ಟೇಷನಲ್ಲಿ ತಗೊಂಡ್ಬಂದು ಒಪ್ಪಿಸ್ಬೇಕು. ಇಂಥ ಕಚಡ ನನ್ನ ಮಕ್ಕಳಿಂದ ಇವತ್ತು ಆಟೋ ಚಾಲಕರು ರೋಡಲ್ಲಿ ಇವತ್ತು ಕೋರ್ಟ್ಗೆಲ್ಲ ಅಲಿಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಇವತ್ತು ಪೊಲೀಸ್ ಸ್ಟೇಷನ್, ಕೇರ್ಪುರ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟು FIR ಕಾಪಿ ಎಲ್ಲ ಈಸ್ಕೊಂಡಿದ್ದೀವಿ. ಲಾಯರ್ ಹತ್ರನೂ ಕೂಡ ಇವತ್ತು ತಾನೇ ಮಾತಾಡಿಕೊಂಡು ಹೊರಗಡೆ ಬಂದಿದ್ದೀವಿ. ಏನು ಬಡ ಆಟೋ ಚಾಲಕ ಇದ್ದಾನೆ, ಇವನಿಗೆ ನ್ಯಾಯ ಕೊಡ್ತಾನೆ ಅಂತ ಬಿಡಲ್ಲ. ಅವನು ಯಾವನೇ ಆಗಿರಲಿ, ಎಂಥವನೇ ಆಗಿರಲಿ, ಇವನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವನೇನು ಚಾಲಕರು ಪರಿಹಾರ ಮಾಡ್ಕೊಳ್ಬೇಕು, ಅದನ್ನು ಮಾಡಿಕೊಡ್ಬೇಕು. ಅವತ್ತು ಏನಾಯಿತು ಅನ್ನೋದನ್ನು ನಮ್ಮ ಆಟೋ ಚಾಲಕರೇ ಹೇಳ್ತಾರೆ. ನನ್ನ ಹೆಸರು ವೇಣುಗೋಪಾಲ್ ಅಂತ. ನಾನು ಬೆಂಗಳೂರಿಗೆ ಹೊಸದಾಗಿ ಬಂದಿದ್ದೆ. ಟಿನ್ ಫ್ಯಾಕ್ಟ್ರಿಯಿಂದ ಬಾಡಿಗೆ ಹಾಕ್ಕೊಂಡು TC ಪಾಳ್ಯಕ್ಕೆ ಬರ್ತಾಯಿದ್ದೆ. ಬರೋವಾಗ ಹಿಂದ್ಗಡೆಯಿಂದ ವೈಟ್ ಬೋರ್ಡ್ ಕಾರವನ್ನು ಹಿಂದ್ಗಡೆಯಿಂದ ಹೊಡೆದು ನನ್ನ ಆಟೋಗೆ, ನನಗೆ ತುಂಬ ಡ್ಯಾಮೇಜ್ ಆಗಿದೆ. ಪ್ಯಾಸೆಂಜರ್ಗೂ ತುಂಬ ಏಟಾಗಿದೆ. ಅದು ನಾನು ಕೋಮಾ ಸ್ಟೇಜ್ಗೆ ಹೋಗಿದ್ದೆ. ನಾನು ಎದ್ದೋಳಷ್ಟಿರೋ ಪ್ಯಾಸೆಂಜರು ಇಲ್ಲ, ಅವರು ಇಲ್ಲ, ಯಾರೂ ಇಲ್ಲ. ಯಾರೋ ಬೇರೆಯವರು ಕರ್ಕೊಂಡ್ಬಂದು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಆಮೇಲೆ ಬಂದು ಈ ಥರ ನನಗೆ ಅದರ ಕಂಪ್ಲೇಂಟ್ ಬಗ್ಗೆ ನನಗೆಲ್ಲ ಅಷ್ಟೇನು ಗೊತ್ತಿಲ್ಲ. ನನಗೆ ಇದೆಲ್ಲ ಪೊಲೀಸ್ ಸ್ಟೇಷನ್ ಇದೆಲ್ಲ ಹೊಸ. ಆಮೇಲೆ ನಾನು ನಮ್ಮ ರಾಜೋಡ್ ನಮ್ಮ ಮುಖಾಂತರ ಸ್ಟೇಷನ್ ಹತ್ರ ಬಂದು ಇವತ್ತು ಎಲ್ಲ ಮಾತಾಡಿ ಬಗೆಹರಿಸಿದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟರು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಕಾರವರು. ನಾವು ಸೆಟಲ್ಮೆಂಟ್ ಬರೋಲ್ಲ, ನೀವು ಏನು ಮಾಡ್ಕೊತೀರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಲಾಯರ್ ಮುಖಾಂತರ ನಮ್ಮ ರಾಜೋಡ್ ಅವರು ಏನು ಮಾತಾಡ್ತಾರೋ ಅದ್ರ ಮುಖಾಂತರ ನಾವು ಕಳಿಸ್ತೀವಿ. ಅವ್ರು ನಮಗೋಸ್ಕರ ಬಂದು ಪಾಪ ಅರ್ಧ ದಿನ ಟೈಮ್ ವೇಸ್ಟ್ ಮಾಡಿಕೊಂಡು ನಮಗೋಸ್ಕರ ಮಾಡಿಕೊಂಡು ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲನೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚಾಲಕರ ಸಂಘದ ಎಲ್ರಿಗೂ ನಾನು ನಮಸ್ಕಾರಗಳು. ನೋಡಿ, ಇವತ್ತು ಲಾಯರ್ಗೂ ಕೂಡ ಫೋನ್ ಮಾಡಿದಾಗ ನಾನು ಆಟೋ ಡ್ರೈವರ್ಗೆ ಏನು ಪರಿಹಾರ ಮಾಡಿಕೊಡ್ಬೇಕು ಅದನ್ನು ಕಾನೂನು ಅಡಿಯಲ್ಲಿ ನಾನು ಮಾಡಿಕೊಡ್ತೀನಿ ಅಂತಲೂ ಕೂಡ ಒಪ್ಕೊಂಡಿದ್ದಾರೆ. ಹಾಗೆ ಕಸ್ಟಮರ್ಗೂ ಕೂಡ ಏಟಾಗಿದೆ. ಕಸ್ಟಮರು ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರು ಕೂಡ ಇದ್ದರು. ಕೈಗೆ ಜೆಂಟ್ಸ್ಗೆ ಏಟಾಗಿದೆ ಮತ್ತು ಲೇಡೀಸ್ಗೆ ಮೂಗಲ್ಲಿ ಏಟಾಗಿದೆ. ಅವರು ಕೂಡ ಒಂದು FIR ಹಾಕಿದ್ದಾರೆ ಮತ್ತು ಇವರು ಕೂಡ ಒಂದು FIR ಹಾಕಿದ್ದಾರೆ. ಲಾಯರ್ ಹತ್ರ ಇವಾಗ ಒಪ್ಪಿಸಿದ್ದಾರೆ. ಲಾಯರು ನಾವು ಆಟೋ ಚಾಲಕರಿಗಾಗಲಿ ಕಸ್ಟಮರ್ಗಾಗಲಿ ನಾವು ಪರಿಹಾರ ಮಾಡಿಕೊಡ್ತೀವಿ, ಅವ್ರ ಕಡೆಯಿಂದನೇ ಪರಿಹಾರ ಮಾಡಿಕೊಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ಇವರು ಪರಿಚಯ ಆಗಿದ್ದು ನಮಗೆ ಕೆಲವು ದಿನಗಳ ನಂತರ. ಏಕೆಂದರೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ನಂಬರ್ನ ತಗೊಂಡು ಈ ಥರ ಸಮಸ್ಯೆ ಆಗಿದೆ, ಈ ಥರ ನಮಗೆ ಪರಿಹಾರ ಮಾಡಿಕೊಡಿ, ನ್ಯಾಯ ಕೊಡ್ತೀವಿ ಅಂತ ಕೇಳಿದಾಗ ನಾವು ಇವತ್ತು ಒಂದು FIR ಕಾಪಿ ಹಾಕಿಸಿ ಇವತ್ತು ಚಾಲಕನ ಪರವಾಗಿ ನಿಂತು ಅವನಿಗೆ ಪರಿಹಾರ ಮಾಡ್ಕೊಳ್ಳೋಂಥ ಒಂದು ಕೆಲಸ ಮಾಡಿದ್ದೀವಿ. ನಾವು ಕಟ್ಟಿರೋದು ಸಂಘಟನೆ ಆಟೋ ಚಾಲಕರಿಗೋಸ್ಕರ. ಚಾಲಕ ಎಲ್ಲೇ ಸಮಸ್ಯೆ ಇದ್ದರೂ ಕೂಡ ಬಂದು ನಾವು ಧ್ವನಿ ಎತ್ತಿ ಚಾಲಕನಿಗೆ ಏನು ನ್ಯಾಯ ಕೊಡಿಸ್ಬೇಕು ಅದನ್ನು ಕೊಡಿಸ್ತೀವಿ ಖಂಡಿತವಾಗ್ಲೂ. ನೋಡಿ, ಇವತ್ತಿನ ದಿನದಲ್ಲಿ ಚಾಲಕ ರೋಡ್ ಮೇಲೆ ಎಷ್ಟು ಕಷ್ಟಪಡ್ತಾನೋ ಆ ಚಾಲಕನಿಗೆ ಮಾತ್ರ ಗೊತ್ತು. ಇವರು ಓನ್ ಗಾಡಿ ಇಟ್ಕೊಂಡು ಏಕೈಕಿಗೆ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಬಂದು ಗುದ್ದುಬಿಟ್ಟು ನೀವೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತೆಲ್ಲ ಏಕವಚನದಲ್ಲಿ ಮಾತಾಡಿದಾಗ ಚಾಲಕರು ಕೂಡ ಅವಮಾನ ಆಗುತ್ತೆ. ಅವರು ನೋವು ಪಡ್ತಾರಂಥ ನೋವುಗಳು ಅವ್ರಿಗೆ ಗೊತ್ತು. ಆ ನೋವು ಏನನ್ನೋದನ್ನು ಕಾನೂನು ತೋರಿಸಿದ್ರೆ FIR ಕೂಡ ಮಾಡಿ ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಕೆಲಸನ ಮುಗಿಸ್ಕೊಟ್ಟಿದ್ದೀವಿ. ಯಾವತ್ತೇ ಆದ್ರೂ ಕೂಡ ಆಕ್ಸಿಡೆಂಟ್ ಆದಂಥ ಜಾಗದಲ್ಲಿ ಅವರ ಗಾಡಿ ನಂಬರ್ ತಗೊಳ್ಳಿ,
ಅವರು ಸಿಕ್ಕಿದ್ರೆ ಅವ್ರನ್ನ ಹಿಡಿದು ಅವತ್ತೇ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡ್ಬಂದು ಅವತ್ತೇ ಕಂಪ್ಲೇಂಟ್ ಕೊಡಿ. ಅವರು ಒಪ್ಕೊಂಡು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಪರಿಹಾರ ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಮುಖಾಂತರ ಕಾನೂನು ಮುಖಾಂತರ ಏನು ಪರಿಹಾರ ತಗೋಬೇಕು ಅದನ್ನು ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.